ಇಂದು BS ಯಡಿಯೂರಪ್ಪನವರ 84ನೇ ವರ್ಷದ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ಶಿಕಾರಿಪುರದಲ್ಲಿ ಸಂಭ್ರಮ ಮನೆ ಮಾಡಿರುವಂಥದ್ದು. ಅದಕ್ಕೆ ಕಾರಣೀಕರ್ತರು ಆಗಿರತಕ್ಕಂಥ ಅವರ ಕುಟುಂಬಸ್ಥರಾಗಿರ್ತಕ್ಕಂಥ ಸೊಸೆಯಂದಿರಿದ್ದಾರೆ, ಅವರ ಕುಟುಂಬಸ್ಥರಿದ್ದಾರೆ. ಅವ್ರು ಮಾತನಾಡಿಸ್ತಾ ಹೋಗೋಣ. ಅವರ ಮಾವಂದಿರ ಒಂದು ಹುಟ್ಟುಹಬ್ಬಕ್ಕೆ ಏನು ವಿಶೇಷ ಮಾಡಿದ್ದಾರೆ, ಯಾಕಂದ್ರೆ ಅವರ ಆರೋಗ್ಯವನ್ನು ಹೆಚ್ಚು ಕಡಿಮೆ ನೋಡ್ಕೊಳ್ಳೋದು ಇವರ ಮುದ್ದಿನ ಸಸ್ಯಗಳು. ಅವರ ಊಟ ಆಗಿರ್ಬೋದು, ತಿಂಡಿ ಆಗಿರ್ಬೋದು, ಅವರ ಟ್ಯಾಬ್ಲೆಟ್ ಆಗಿರ್ಬೋದು, ಎಲ್ಲವನ್ನು ನೋಡ್ಕೊಳ್ಳೋದು ಇವರೇ. ಅವರ ಮಾವಂದಿರ ಬರ್ತ್ಡೇಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಫಸ್ಟ್ ಟೈಮ್ ತಾತನ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇರೋದು. ಒಂದು ತುಂಬಾ ಒಳ್ಳೆ ಒಕೇಶನ್ ಆಗಿದೆ. ಏನ್ ಹೇಳ್ತೀರಾ? ತಂದೆ ಅಪ್ಪಾಜಿ ಅವ್ರದ್ದು ಇತ್ತೀಚೆಗೆ ಬರ್ಡೇ ಸಾಮಾನ್ಯವಾಗಿ ಬೆಂಗಳೂರಿನಲ್ಲೇ ಆಗ್ತಾ ಇತ್ತು. ಹಾಗಾಗಿ ಬಹಳ ವರ್ಷದ ನಂತರ ಶಿಕಾರಿಪುರದಲ್ಲಿ ಅತ್ಯಂತ ಅದ್ದೂರಿಯಾಗಿ ಈ ಸರಿ ರಾಘವೇಂದ್ರ ಮತ್ತೆ ವಿಜಯೇಂದ್ರ ನನ್ನ ತಮ್ಮಂದ್ರು ಇಬ್ರು ಸೇರ್ಕೊಂಡು ತುಂಬಾ ಸ್ಪೆಷಲ್ ಆಗಿ ಬರ್ಡೇನ ಈ ಸರಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಹಾಗಾಗಿ ಒನ್ ಆಫ್ ದ ಮೆಮೊರಬಲ್ ಬರ್ಡೇ ಸೆಲೆಬ್ರೇಷನ್ ಅನ್ಕೋಬಹುದು. ಮತ್ತೆ ಮೊದಲನೇ ಬಾರಿಗೆ ತಂದೆಯವರ ಲೈಫ್ ಟೈಮ್ ಬರ್ಡೇಗಳೆಲ್ಲ ಮೊದಲನೇ ಬಾರಿಗೆ ಜನಗಳು ಐ ಥಿಂಕ್ ಕಾಯ್ತಾ ಇದ್ದಾರೆ ಸಂಜೆಗೋಸ್ಕರ. ಸೊ ತುಂಬಾ ಸ್ಪೆಷಲ್ ಆಗಿ ತಂದೆಯವ್ರ ಜೊತೆ ನಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ವೆಯ್ಟ್ ಮಾಡ್ತಾ ಇದೀವಿ. ಸಾಯಂಕಾಲದ ಕಾರ್ಯಕ್ರಮಕ್ಕೆ ತಂದೆಯವ್ರಿಗೆ ಖಂಡಿತ ತುಂಬಾ ಖುಷಿ ಇದೆ. ತಂದೆಯವ್ರಿಗೆ ಡೈರೆಕ್ಟ್ ಆಗಿ ಯಾವತ್ತೂ ನಾವು ಹೋಗಿ ಹ್ಯಾಪಿ ಬರ್ಡೇ ಅಂತ ಹೇಳಿದ ಅಭ್ಯಾಸ ಇಲ್ಲ ನಮಗೆ. ಸೊ ನಿಮ್ಮ ಚಾನೆಲ್ ಮುಖಾಂತರ ನಮ್ಮ ತಂದೆಯವ್ರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಈ ರಾಜ್ಯದಲ್ಲಿ ಇರ್ತಕ್ಕಂಥ ಅವ್ರ ಅಭಿಮಾನಿಗಳೆಲ್ಲರೂ ಕೂಡ ಖುಷಿ ಪಡ್ತಾ ಇದ್ದಾರೆ. ಅಂದ್ರೆ ಸಾಮಾನ್ಯರಲ್ಲಿ ಸಾಮಾನ್ಯರು ಯಡಿಯೂರಪ್ಪನವರು 4 ಬಾರಿ ಮುಖ್ಯಮಂತ್ರಿ ಆದಂತವ್ರು, ಆದ್ರೂ ಕೂಡ ಸರಳ ಜೀವನ ನಡೆಸ್ತವ್ರು. ಎಷ್ಟು ಖುಷಿ ಅನ್ಸುತ್ತೆ ನಿಮ್ಮ? ಖಂಡಿತವಾಗಿ ತಂದೆಯವ್ರಿಗೆ ಅದು ಇನ್ನೂ ಒಂದು ಹೇಳ್ಬೇಕು, ನಮಗೆ ಏನ್ ಬರ್ಡೇ ಗಿಫ್ಟ್ ಕೊಡ್ತೀವಿ ಅಂತ ಕೂಡ ಅವ್ರಿಗೆ ಬರ್ಡೇ ಗಿಫ್ಟ್ ಅಂತ ಏನೂ ಕೊಟ್ಟು ನೆನಪಿಲ್ಲ. ಅದೇ ಒಂದು ಒಳ್ಳೆ ಸಫಾರಿ ಬಟ್ಟೆ ಅವ್ರಿಗೆ ಒಂದು ಅವರೇ ನಮಗೊಂದು ಗಿಫ್ಟ್. ಮತ್ತೆ ಏನೇ ಇದ್ರು ಕೂಡ ಅವ್ರಿಗೊಂದು ಬಿಳಿದೊಂದು ಒಳ್ಳೆ ಸಫಾರಿ ಇದ್ರೆ ಸಾಕು. ಸೊ ಅದನ್ನ ಈ ಬಾರಿನೂ ಕೂಡ ನಾವು ಗಿಫ್ಟ್ ಎಲ್ಲರೂ ಸೇರಿ ಕೊಟ್ಟಿದ್ದೀವಿ. ಮತ್ತೆ ತಂದೆನೇ ನೀವು ಹಾಕಿದಾಗೆ ಒಂದು ಆಲದ ಮರದ ಹಾಗೆ ಅವ್ರ ಕೆಳಗೆ ತುಂಬಾ ಜನ ಆಶ್ರಯ ಪಡೆದಿದ್ದಾರೆ. ತುಂಬಾ ಜನ, ಅದ್ರಲ್ಲಿ ನಾವು ಕೂಡ ಫ್ಯಾಮಿಲಿ ಅತ್ಯಂತ ಹೆಮ್ಮೆಯಿಂದ ಅಂತವರ ಮಕ್ಕಳಾಗಿ ನಮಗೆ ಸಾಕಷ್ಟು ನಮಗೆ ಜೀವನದ ಮೌಲ್ಯಗಳನ್ನು ಕೊಟ್ಟಿದ್ದಾರೆ. ಅವ್ರಿಗಿಂತ ರೋಲ್ ಮಾಡೆಲ್ ಬೇರೆ ಯಾರು ಇಲ್ಲ ನಮ್ಮ ಜೀವನದಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಪ್ರೀತಿಯ ಮಾವನವರಿಗೆ ಯಾವ ತರ ವಿಶ್ ಮಾಡ್ತೀರಾ? ಈಗ ತಾನೇ ಅಕ್ಕ ಹೇಳ್ದಂಗೆ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತೇಳಿ ನಾವು ಒಟ್ಟಿಗೆ ಇದ್ದಾಗ ನಮ್ಗೆ ಹೇಳಕ್ಕಾಗಲ್ಲ. ನಿಮ್ಮ ಒಂದು ಟಿವಿ ಚಾನಲ್ ನಮ್ಮ ಈ ಒಂದು ನ್ಯೂಸ್ ಫಸ್ಟ್ ಮೂಲಕ ನಾವು ಮಾವನವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಮತ್ತೆ ಸರಳ ವ್ಯಕ್ತಿತ್ವದ ಈ ಒಂದು ಇಳಿ ವಯಸ್ಸಿನಲ್ಲೂ ಕೂಡ ಅವರು ಇಷ್ಟೊಂದು ಜನ ಸಂಪಾದನೆ ಮಾಡ್ತಿರೋದು ನೋಡಿದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಅನ್ಸುತ್ತೆ. ಯಾಕಂದ್ರೆ ಇವತ್ತು ಇಡೀ ರಾಜ್ಯಾದ್ಯಂತ ಜನ ಬಂದು ವಿಶ್ ಮಾಡ್ತಾ ಇದ್ದಾರೆ ಮಾವನವ್ರಿಗೆ. ಹಾಗಾಗಿ ನಾವು ಎಲ್ಲರೂ ಕುಟುಂಬದ ಸದಸ್ಯರು ನಾವು ಕೇಳ್ಕೊಳ್ಳೋದು ಇಷ್ಟೇನೆ, ಮಾವನವ್ರಿಗೆ ದೇವ್ರು ಇನ್ನೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊಳ್ಳೋದು ಅಷ್ಟೇನೆ. ನಾವು ಮತ್ತೇನೇನಿಲ್ಲ. ಅವ್ರ ಜೊತೆ ಹೆಚ್ಚಾಗಿ ಕಾಲ ಕಳೆಯೋದು ನೀವೇ. ಏನೇನು ಅವ್ರಿಗೆಲ್ಲ ಇಷ್ಟ? ತಿಂಡಿ ಸಿಹಿ ಆಗಿರ್ಬೋದು, ತಿಂಡಿ ಆಗಿರ್ಬೋದು, ನಿಮ್ ಜೊತೆ ಯಾವ ತರ ಒಡನಾಟ ಇರುತ್ತೆ ಅಂತ? ಅವರು ತುಂಬಾ ಸರಳವಾಗೇ ಇರ್ತಾರೆ ಮನೆ ಕುಟುಂಬದ ಸದಸ್ಯರ ಜೊತೆಗೆ. ಆಮೇಲೆ ಇತ್ತೀಚೆಗಂತೂ ಕುಟುಂಬದ ಸದಸ್ಯರು ಜೊತೆ ಕಾಲ ಕಳಿಬೇಕು ಅಂತ ಬಹಳ ಅಪೇಕ್ಷೆ ಪಡ್ತಿದ್ದಾರೆ. ಯಾಕಂದ್ರೆ ಅವ್ರದ್ದು ಜೀವನನೇ ಹೋರಾಟದ ಜೀವನ, ಎಲ್ರಿಗೂ ಗೊತ್ತಿದೆ, ಇಡೀ ರಾಜ್ಯಕ್ಕೆ ಗೊತ್ತಿದೆ. ಇವಾಗ ಮೊಮ್ಮಕ್ಕಳ ಜೊತೆಗೆ ಮರಿ ಮೊಮ್ಮಕ್ಕಳ ಜೊತೆಗೆ ಕಾಲ ಕಳಿಬೇಕು ಅಂತ ಆಸೆ ಪಡ್ತಾರೆ. ಅವ್ರಿಗೆ ಇಷ್ಟವಾದ ತಿಂಡಿ ಅಂದ್ರೆ ರೊಟ್ಟಿ. ಮೈಸೂರಿನವ್ರಾಗಿರೋದ್ರಿಂದ ಅವರು ಅಕ್ಕಿ ರೊಟ್ಟಿನೂ ಇಷ್ಟಪಡ್ತಾರೆ, ಮತ್ತೆ ಈಗ ಆರೋಗ್ಯದ ದೃಷ್ಟಿಯಿಂದ ಜೋಳದ ರೊಟ್ಟಿನೂ ಇಷ್ಟಪಡ್ತಾರೆ. ಹಾಗಾಗಿ ಮೈಸೂರಿನವ್ರಿಗೆ ಈ ನಾವಿಬ್ರು, ನಾನಾಗಿರ್ಬೋದು, ನಮ್ಮ ಪ್ರೇಮ ವಿಜೇಂದ್ರ ಅವ್ರ ಮನೆಯವರಾಗಿರ್ಬೋದು, ಇಬ್ರು ಕೂಡ ನಾವು ಬಯಲ್ಸೀಮೆಯವರು. ಮಾವನವ್ರಿಗೆ ಯಾವಾಗ್ಲೂ ಕೂಡ ಜೋಳದ ರೊಟ್ಟಿ ಕೂಡ ಮಾಡ್ಕೊಡ್ತಿರ್ತೀವಿ. ಹಾಗಾಗಿ ಎರಡೂ ಕೂಡ ಇಷ್ಟಪಡ್ತಾರೆ ಅವರು. ಆಮೇಲೆ ಇಡ್ಲಿ ಮತ್ತೆ ವಡೆ ಇಷ್ಟಪಡ್ತಾರೆ. ಸಿಹಿ ಅಂತರೂ ಮೊದಲು ಬಹಳ ಒಂದ್ ಸ್ವಲ್ಪ ಸ್ವೀಟ್ ಎಲ್ಲ ತಗೊಳ್ತಿದ್ರು, ಇತ್ತೀಚೆಗೆ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಬಟ್ ಹೋಳಿಗೆ ಬಹಳ ಇಷ್ಟ ಅವ್ರಿಗೆ, ಹೋಳಿಗೆ ಯಾವಾಗ್ಲೂ ತಗೊಳ್ತಾರೆ. ಮಂಡಕ್ಕಿ ಮಿರ್ಚಿ ಅವರು ಯಾವಾಗ್ಲೂ ಕೂಡ ನಮ್ಮ ಏನು ಚುನಾವಣಾ ಮತದಾನದ ನಂತರ ಎಲ್ಲಾ ಕಾರ್ಯಕರ್ತರು ಕೂಡ ಮನೆಗೆ ಬಂದು ಯಡಿಯೂರಪ್ಪನ ಜೊತೆಗೆ ಎಷ್ಟೆಷ್ಟು ಮತದಾನ ಆಯ್ತು ನಮ್ಮ ಬೂತ್ಗಳಲ್ಲಿ ಅಂತ ಹೇಳ್ತಾ ಇದ್ರು. ಬಂದಾಗ ತಕ್ಷಣ ಎಲ್ರ ಜೊತೆ ಅವರು ಮಂಡಕ್ಕಿನ ರಾಶಿಗಟ್ಲೆ ಮಂಡಕ್ಕಿನ ಹಾಕೊಂಡ್ಬಿಟ್ಟು ಎಲ್ರ ಜೊತೆ ತಗೊಳಕ್ ಬಹಳ ಇಷ್ಟಪಡ್ತಿದ್ರು. ಮಂಡಕ್ಕಿ ಮತ್ತೆ ಉಪ್ಪಿಟ್ಟಂದ್ರೆ ನೀವು ಬಹಳ ಇಷ್ಟ ಅವ್ರಿಗೆ. ಅದರಲ್ಲಿ ಅವರೇ ಕಾಳು ಉಪ್ಪಿಟ್ಟು ಬೆಳಿಗ್ಗೆ ಸಂಜೆ ಕೂಡ ಉಪ್ಪಿಟ್ಟಿದ್ರೆ ಸಾಕು, ಅವ್ರಿಗೆ ಬಹಳ ಇಷ್ಟಪಟ್ಟು ತಗೊಂತಾರೆ. ಕುಟುಂಬದ ಮುಖ್ಯ ಸೊಸೆ ಎಷ್ಟು ಖುಷಿ ಅನ್ಸುತ್ತೆ ಇಂತ ಒಂದು ಮನೆತನಕ್ಕೆ ನೀವು ಬಂದ್ಬಿಟ್ಟಿದ್ರಲ್ಲ, ಎಷ್ಟು ಖುಷಿ ಅನ್ಸುತ್ತೆ ನಿಮ್ಗೆ? ನಿಜ, ಬಹಳ ಹೆಮ್ಮೆ ಆಗತ್ತೆ. ನಮ್ದು ತಾಯಿ ಮನೆ ಉತ್ತರ ಕರ್ನಾಟಕ ಗದಗು. ಅಲ್ಲಿ ನಮ್ದೊಂದು ಬಿಸ್ನೆಸ್ ಫ್ಯಾಮಿಲಿ.
ನನಗೆ ಇಲ್ಲಿ ಬಂದ್ ಹೊಸ್ತರಲ್ಲಿ ರಾಜಕೀಯ ಮನೆಗೆ ಹೋಗ್ತಾ ಇದ್ದೀನಿ ಅನ್ನೋ ಒಂದು ದುಗುಡ ಇತ್ತು ನನಗೆ, ಹೇಗಿರ್ತಾರೆ ಅಂತ ಹೇಳಿ. ಆದ್ರೆ ಇಂಥ ಒಬ್ಬ ರಾಜಕಾರಣಿಗಳ ಮನೆತನೂ ಇರುತ್ತೆ ಅಂತ ನಂಗೆ ನಿಜಕ್ಕೂ ಆಶ್ಚರ್ಯ ಆಯ್ತು. ಅಷ್ಟೊಂದು ಸರಳತನ, ಅಷ್ಟೊಂದು ಹೃದಯ ಶ್ರೀಮಂತಿಕೆ ಇಂಥ ಮಾವನವರು. ಮತ್ತೆ ಈ ಸಂದರ್ಭದಲ್ಲಿ ನಾನು ನಮ್ಮ ಅತ್ತೆನೂ ನೆನಪಿಸ್ಕೊಳ್ಳಿಕ್ ಇಷ್ಟಪಡ್ತೇನೆ. ಅವರು ಕೂಡ, ಇಬ್ರು ಕೂಡ, ನಮ್ಮ ಮಾವ ಆಗಿರ್ಬೋದು ನಮ್ಮ ಅತ್ತೆ ಇಬ್ರು ಬಹಳ ಸರಳ ವ್ಯಕ್ತಿತ್ವದವರು. ಇವತ್ತು ಅವ್ರ ಶ್ರಮದಿಂದ ಇವತ್ತು ನಾವೆಲ್ಲ ತುಂಬಾ ಕುಟುಂಬ ಇವತ್ತು ಏನೋ ಮೊಮ್ಮಕ್ಕಳು ಮರಿಮೊಮ್ಮಕ್ಕಳುವರೆಗೂ ಇವತ್ತೆಲ್ಲ ನಾವು ಒಂದೇ ತರ ಖುಷಿಯಾಗಿ ಬಾಳ್ತಾ ಇದ್ದೇವೆ. ಹಾಗಾಗಿ ಧನ್ಯವಾದಗಳು. ಅಂದ್ರೆ ಯಡಿಯೂರಪ್ಪರ ಮಗಳು ಮತ್ತು ಅವರ ಸೊಸೆಯವರ ಮಾತು, ಅವ್ರ ಮನೆಯಲ್ಲೂ ಕೂಡ ಸಣ್ಣ ಮಗುವಿನ ತರ ಇರುತ್ತೆ. ಜಾಸ್ತಿ ಕುಟುಂಬ ಜೊತೆಗೆ ಕಾಲಹರಣ ಮಾಡಬೇಕು ಅಂತೇಳಿ ಅವರಿಗೆ ಆಸೆ ಆಗ್ತಿದೆ. ಅವರು ಇಷ್ಟವಾದಂಥ ತಿಂಡಿಗಳನ್ನ ಮಾಡಿಕೊಡ್ತೀವಿ ಅಂತೇಳಿ ಹೇಳಿರುವಂಥದ್ದು. ಕ್ಯಾಮರಾಮನ್ ಮಹೇಶ್ ಜೊತೆ ಶಿವಮೊಗ್ಗ, ಶಿವಮೊಗ್ಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.